ನರೇಂದ್ರ ಮೋದಿ ಕೂಡ 10 ವರ್ಷದ ಆಡಳಿತದಿಂದ ಪೂರ್ಣ ವಿಫಲರಾಗಿದ್ದಾರೆ. ಅದಕ್ಕಾಗಿ ನಿನ್ನೆ ಅವರು ಬಹಿರಂಗ ಸಭೆಯ ಬದಲಿಗೆ ರೋಡ್ ಶೋ ಅಲ್ಲಿ ಟಾಟಾ ಮಾಡ್ಕೊಂಡು ಹೋದ್ರು. ಬಿಜೆಪಿಯ ಅಭ್ಯರ್ಥಿ ಬಹಳ ವಿದ್ಯಾವಂತ ಅಂತ ಹೇಳಿದ್ರು. TV9 ಒಂದು ಡಿಬೇಟ್ನ ನಂತರ ಅವರಿಗೆ ಅವರ ಮಾತಾಡದ ರೀತಿಯಲ್ಲಿ ಅವರ ಪಕ್ಷ ಇವತ್ತು ನಿರ್ಬಂಧ ಏರಿದೆ, ಮಾತಾಡ್ತಾ ಇಲ್ಲ. ಅದರಿಂದಾಗಿ ಅವರ ಪ್ರಯೋಗಶಾಲೆಯಲ್ಲಿ ಅವರನ್ನು ಹಿಮ್ಮೆಟ್ಟಿಸಲಿಕ್ಕೆ ನಾವು ವಿಶೇಷ ಶ್ರಮವನ್ನು ಹಾಕಬೇಕಾಗಿದೆ. ದಯಮಾಡಿ ಇನ್ನಾದರೂ ಕಣ್ಣು ತೆರೆಯಿರಿ, ಸತ್ಯದ ಪರವಾಗಿ ನಿಲ್ಲಿ. ಸ್ಪಷ್ಟವಾಗಿ ನಮಗೆ ಮಸೋಲಿನಿ ಮತ್ತು ಹಿಟ್ಲರ್ ನೆನೆ ಬರ್ತದೆ. ಅವರ ಮಕ್ಕಳನ್ನು ಮಾತ್ರ ಅಮೆರಿಕ ಕಳಿಸಿ, ಜರ್ಮನಿ ಕಳಿಸಿ, ಸ್ವಿಟ್ಜರ್ಲ್ಯಾಂಡ್ ಕಳಿಸಿ ಇಲ್ಲಿ ಕಳಿಸ್ತಾರೆ. ಅವರ ಮಕ್ಕಳು ಯಾರು ಸಹ ಚಡ್ಡಿ ಹಾಕಿಕೊಂಡು ಕೋಲಿಟ್ಕೊಂಡು ಅನ್ಯಾಯಕ್ಕೆ ಹೋಗ್ಲಿ. ಯಾಕೆ? ಅವರಿಗೆ ಒಳ್ಳೆ ಭವಿಷ್ಯ ಬೇಕು. ಅಲಿಬಾಬಾ ಮತ್ತು 40 ಜನ ಕಳ್ಳರಂತೆ ನರೇಂದ್ರ ಮೋದಿ ಅವರ ಟೀಮು ಈ ದೇಶದ ಸಂಪತ್ತನ್ನು ಲೂಟಿ ಮಾಡಿದೆ. ಅಲ್ಲ, ಬಿಜೆಪಿಯನ್ನು ಸೋಲಿಸಲಿಕ್ಕೆ ಇದೊಂದು ಕಾರ್ಯಕ್ರಮ ಅಲ್ಲ. ಇಲ್ಲಿಂದ ನಾವು ಒಂದು ಜಿಲ್ಲೆಯ ಜನರಿಗೆ ಕರೆಯನ್ನು ಕೊಟ್ಟಿದ್ದೀವಿ. ಪ್ರಧಾನವಾಗಿ ನಮಗೆ ಜಿಲ್ಲೆಯಲ್ಲಿ ಇದು ಹಿಂದುತ್ವದ ಪ್ರಯೋಗಶಾಲೆ, ಬಿಜೆಪಿಯ ಭದ್ರಕೋಟೆ ಅಂತ ಅವರೆಲ್ಲ ಏನೇನೋ ಎಲ್ಲ ಒಂದು ಇದನ್ನು ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಬಿಜೆಪಿ ಸೋಲಿಸೋದು ಬಹಳ ಮುಖ್ಯ. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಸೋಲುವ ಸ್ಥಿತಿಗೆ ಬಂದರೆ ಮತ್ತು ಅದು ಇಡೀ ದೇಶದಲ್ಲಿ ಎಲ್ಲಿಯೂ ಕೂಡ ಅವರಿಗೆ ಅಧಿಕಾರದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಅವರ ಪ್ರಯೋಗಶಾಲೆಯಲ್ಲಿ ಅವರನ್ನು ಹಿಮ್ಮೆಟ್ಟಿಸಲಿಕ್ಕೆ ನಾವು ವಿಶೇಷ ಶ್ರಮವನ್ನು ಹಾಕಬೇಕಾಗಿದೆ. ಅದಕ್ಕಾಗಿ ನಾವು ಇವತ್ತೇನು ಕಾಂಗ್ರೆಸ್ ಪಕ್ಷ ಸ್ಪರ್ಧೆಯಲ್ಲಿದೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಮರಾಜ್ ಚುನಾವಣೆ ನಿಂತಿದ್ದಾರೆ. ಆದರೆ ಇಲ್ಲಿ ನಾವ್ಯಾರೂ ಕೂಡ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡದಂಥ ಇಂಡಿಯಾ ಕೂಟದಲ್ಲಿರುವಂಥ ತುಂಬ ಪಕ್ಷಗಳಿದ್ದಾವೆ. ಎಡ ಪಕ್ಷಗಳಿರ್ಬೋದು, ಆಮ್ ಆದ್ಮಿ ಇರ್ಬೋದು, ಎಲ್ಲರಿದೆ. ಅದರ ಜೊತೆಯಲ್ಲಿ ದಲಿತ, ಕಾರ್ಮಿಕ, ರೈತ ಮತ್ತು ಬೇರೆ ಬೇರೆ ಸಮುದಾಯವನ್ನು ಪ್ರತಿನಿಧಿಸುವಂಥ 10 ಸಂಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಸಕ್ರಿಯವಾಗಿದೆ. ಅವರೆಲ್ಲರೂ ಕೂಡ ಬಿಜೆಪಿಯನ್ನು ವಿರೋಧಿಸ್ತಾರೆ. ಬಿಜೆಪಿಯಿಂದ ಅವರೆಲ್ಲ ಸಫರ್ ಆದವರು, ಕಾರ್ಮಿಕರಿರ್ಬೋದು, ರೈತರಿರ್ಬೋದು, ದಲಿತರಿರ್ಬೋದು, ಸಣ್ಣ ಪುಟ್ಟ ಜಾತಿಗಳ ಸಮುದಾಯ ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಎಲ್ಲರೂ ಬಿಜೆಪಿ ಆಡಳಿತದಿಂದ ಅತ್ಯಂತ ದೊಡ್ಡ ಪೆಟ್ಟುದಿಂದವರು. ಅವರೆಲ್ಲರನ್ನ ಒಂದು ವೇದಿಕೆಗೆ ತರುವಂಥದ್ದು ಬಹಳ ಮುಖ್ಯ. ಅವರು ಬಿಡಿಬಿಡಿಯಾಗಿ ಬಿಜೆಪಿಯನ್ನು ವಿರೋಧಿಸ್ತಾರೆ. ಆದರೂ ಅವರು ಬಹಿರಂಗವಾಗಿ ಬಂದು ಒಂದು ವೇದಿಕೆಯಲ್ಲಿ ನಿಂತು ಬಿಜೆಪಿಯನ್ನು ಸೋಲಿಸಿ ಅಂತ ಕರೆ ಕೊಟ್ಟು ಅವರು ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಅವರ ಕಾರ್ಯಕರ್ತರು ಬೀದಿಗಿಳಿದಾಗ ಅದರ ಪರಿಣಾಮವೇ ದೊಡ್ಡದು. ಇಲ್ಲಿ ಏನಾಗಿದೆ, ಇಲ್ಲಿ ಬಿಜೆಪಿ ಹೊರತುಪಡಿಸಿ ಯಾರೂ ಇಲ್ಲ. ಬಿಜೆಪಿಗೆ ಎದುರಾಗಿ ಅನಿವಾರ್ಯವಾಗಿ ಒಂದು ಕಾಂಗ್ರೆಸ್ ಇದೆ, ಇನ್ನು ಯಾರೂ ಇಲ್ಲ ಅನ್ನುವಂಥದ್ದು ಸಾಮಾನ್ಯತ ಜನರ ಗ್ರಹಿಕೆ. ಆಗಿಲ್ಲ. ಇಲ್ಲಿ ಒಂದು 20% ಮತದಾರರನ್ನು ಪ್ರಭಾವಿಸಬಲ್ಲ ಅಥವಾ ಪ್ರತಿನಿಧಿಸಬಲ್ಲಂಥ ಹಲವಾರು ರಾಜಕೀಯ ಪಕ್ಷಗಳು, ಕಾರ್ಮಿಕ ರಾಜಕೀಯ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು ಇಲ್ಲಿ ಸಕ್ರಿಯವಾಗಿದೆ. ಅವರೆಲ್ಲರನ್ನ ಒಟ್ಟು ಸೇರಿಸದೆ ಇಲ್ಲಿ ಬಿಜೆಪಿ ಈ ರೀತಿ ಅದರ ಚೈತ್ರ್ಯತೆ ಮುಂದುವರಿಲಿಕ್ಕೆ ಕಾರಣ. ಅದಕ್ಕಾಗಿ ನಾವು ಒಟ್ಟು ಸೇರಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ಅದರಲ್ಲಿ ಯಶಸ್ವಿಯಾಗಿದೆ. ಇದು ಇಂಡಿಯಾ ಕೂಟದ ಮತ್ತು ಸಮಾನ ಮನಸ್ಕರ 2 ಹಂತದ ಮೀಟಿಂಗ್ ಆಗಿತ್ತು. ಇದು ಬಹಿರಂಗ ಸಮಾವೇಶ. ಇನ್ನು ಇಲ್ಲಿಯವರೆಗೆ ನಾವು ಬಿಡಿಬಿಡಿಯಾಗಿ ಚುನಾವಣೆ ಪ್ರಚಾರದಲ್ಲಿ ಕಮ್ಯುನಿಸ್ಟ್ ಇರ್ಬೋದು, ಆಮ್ ಆದ್ಮಿ ಇರ್ಬೋದು, ದಲಿತ ಚಳವಳಿ ಎಲ್ಲ ತೊಡಗಿಸ್ಕೊಂಡಿದ್ರು. ಇವತ್ತಿನಿಂದ ನಾವು ಜಂಟಿಯಾಗಿ ಹೋಗ್ತೀವಿ. ಜನರ ಮಧ್ಯೆ ಜಂಟಿಯಾಗಿ ಹೋಗಲಿಕ್ಕೆ ಈ ಒಂದು ವೇದಿಕೆ, ಈ ಒಂದು ಸಮಾವೇಶ, ಜನಸಮಾವೇಶ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಆಯಿತು. ಇಲ್ಲಿಯ ನಂತರ ನಮ್ಮ ಕೆಲಸ ಸಕ್ರಿಯವಾಗಿ ಜೊತೆಗೂಡಿ ಮಾಡ್ತೀವಿ. ಕಾಂಗ್ರೆಸ್ ಒಂದು ಕಡೆ ಪ್ರಚಾರ ಮಾಡ್ತಾ ಇದ್ದಾಗಲೇ ನಾವು ಇನ್ನೊಂದು ಕಡೆಯಲ್ಲಿ ನಾವೆಲ್ಲರನ್ನು ಒಟ್ಟು ಸೇರಿಸಿ ಪ್ರಚಾರವನ್ನು ಮಾಡ್ತೀವಿ. ಆ ಮೂಲಕ ಬಿಜೆಪಿಯ ವೈಫಲ್ಯಗಳನ್ನ, ರಾಷ್ಟ್ರ ಮಟ್ಟದ ವೈಫಲ್ಯಗಳು 1000 ಇದೆ. ಈಗ ಬಿಜೆಪಿಯ ಸರ್ಕಾರದ ಮೋದಿಯ ವೈಫಲ್ಯವನ್ನು ಹೇಳಲಿಕ್ಕೆ ಹೋದರೆ ಗಂಟೆಗಟ್ಟಲೆ ನಾವು ಮಾತಾಡ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯ ವೈಫಲ್ಯ ಏನಿದೆ 33 ವರ್ಷದ್ದು, ಅದಂತೂ ಇಡೀ ದೇಶ ಇವತ್ತು ಅನುಭವಿಸೋಕ್ಕಿಂತ ಹೆಚ್ಚಿನ ಪರಿಣಾಮವನ್ನು ದಕ್ಷಿಣ ಜಿಲ್ಲೆ ಅನುಭವಿಸಲಿಕ್ಕೆ ಕಾರಣ ಆಗಿದೆ. ಅದಕ್ಕಾಗಿ ಅದನ್ನು ಜನರಿಗೆ ತಿಳಿ ಹೇಳುವಂಥ ಕೆಲಸವನ್ನು ನಾವು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕಾಗಿ ನಾವು ಜಂಟಿ ಕರಪತ್ರ ಆಗಿದ್ದೀವಿ, ಒಂದು ಪುಸ್ತಕವನ್ನು ಕೂಡ ತಂದಿದ್ದೀವಿ, ಎಲ್ಲವನ್ನು ತಂದಿದ್ದೀವಿ. ಇದನ್ನು ಹಿಡ್ಕೊಂಡು ಜನರ ಮಧ್ಯೆ ಹೋಗ್ತೀವಿ. ಇಲ್ಲಿ ಬಿಜೆಪಿಯನ್ನು ಸೋಲಿಸಿದರೆ ಮಾತ್ರ ದಕ್ಷಿಣ ಜಿಲ್ಲೆಗೆ ಭವಿಷ್ಯ. ಆ ನಿಟ್ಟಿನಲ್ಲಿ ಇವತ್ತಿನ ಸಮಾವೇಶ ಯಶಸ್ವಿಯಾಗಿದೆ. ನಾವು ಮತ್ತೆ ಮುಂದಕ್ಕೆ ಜೊತೆಯಾಗಿ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ನ ಅಭ್ಯರ್ಥಿಗೆ, ಇಂಡಿಯಾ ಕೂಟದ ಅಭ್ಯರ್ಥಿಗೆ ಬಲವನ್ನು ತುಂಬ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿಯ ಭದ್ರಕೋಟೆ ಅಲ್ಲ, ಜನಚಳವಳಿಗಳ ಭದ್ರಕೋಟೆ ಅನ್ನುವಂಥದ್ದನ್ನು ನಿರೂಪಿಸ್ತೀವಿ. ನೋಡಿ, ಚುನಾವಣೆ ಅನ್ನುವಂಥದ್ದು ಕೇವಲ ಕರಪತ್ರ ಹಾಕೋದು, ಮನೆ ಮನೆಗೆ ಹೋಗೋದು, ಮತದಾರರ ಹತ್ರ ನೇರವಾಗಿ ವಿನಂತಿ ಪತ್ರ ಕೊಡೋದಲ್ಲ. ರಾಜಕೀಯವಾದಂಥ ದೊಡ್ಡ ವಾಗ್ವಾದ ನಡಿಬೇಕು, ಚರ್ಚೆಗಳು ನಡಿಬೇಕು. ಸ್ಪರ್ಧೆಯಲ್ಲಿರುವಂಥ ಆಡಳಿತ ಪಕ್ಷದಿರ್ಬೋದು, ವಿರೋಧ ಪಕ್ಷದ ಅಭ್ಯರ್ಥಿ ಇರ್ಬೋದು, ಆ ಪಕ್ಷಗಳ ಪ್ರತಿನಿಧಿಗಳಿರ್ಬೋದು, ಅವರೆಲ್ಲರೂ ಹೆಚ್ಚು ಮಾತಾಡಬೇಕು. ಈ ಚರ್ಚೆ ಆಗಬೇಕು. ಆದರೆ ಏನಾಗಿದೆ, ಬಿಜೆಪಿಗೆ 33 ವರ್ಷದ ದಕ್ಷಿಣ ಜಿಲ್ಲೆ ಆಡಳಿತದಿಂದಾಗಿ ಒಂದು ಶಬ್ದ ಈಗ ಅವ್ರ ಹತ್ರ ಮಾತಾಡಲಿಕ್ಕೆ ಏನಿಲ್ಲ, ಏನೂ ಸಾಧನೆ ಮಾಡಲಿಲ್ಲಲ್ಲ, ಮಾತಾಡಲಿಕ್ಕೆ ಇಲ್ಲ. ನರೇಂದ್ರ ಮೋದಿ ಕೂಡ 10 ವರ್ಷದ ಆಡಳಿತದಿಂದ ಪೂರ್ಣ ವಿಫಲರಾಗಿದ್ದಾರೆ. ಅದಕ್ಕಾಗಿ ನಿನ್ನೆ ಅವರು ಬಹಿರಂಗ ಸಭೆಯ ಬದಲಿಗೆ ರೋಡ್ ಶೋ ಅಲ್ಲಿ ಟಾಟಾ ಮಾಡ್ಕೊಂಡು ಹೋದರು. ಅವರು ಮಾತಾಡಲಿಕ್ಕೆ ಸಿದ್ಧ ಇಲ್ಲ. ಬಿಜೆಪಿಯ ಅಭ್ಯರ್ಥಿ ಬಹಳ ವಿದ್ಯಾವಂತ ಅಂತ ಹೇಳಿದರು. TV9 ಒಂದು ಡಿಬೇಟ್ನ ನಂತರ ಅವರಿಗೆ ಅವರ ಮಾತಾಡದ ರೀತಿಯಲ್ಲಿ ಅವರ ಪಕ್ಷ ಇವತ್ತು ನಿರ್ಬಂಧ ಏರಿದೆ, ಮಾತಾಡ್ತಾ ಇಲ್ಲ. ನಾವು ಹೇಳುವಂಥದ್ದು ಬಿಜೆಪಿ ಮಾತಾಡಲಿ. ವಿರೋಧ ಪಕ್ಷ ಆಗಿರುವಂಥ ಕಾಂಗ್ರೆಸ್ ಹೆಚ್ಚು ಸಾರ್ವಜನಿಕ ಸಭೆಯನ್ನು ಮಾಡಿ ಜನರಿಗೆ ಇದನ್ನೆಲ್ಲ ಹೇಳಬೇಕು. ನಾವು ಕೂಡ ಹೇಳ್ತೀವಿ. ಬಿಜೆಪಿ ಕೂಡ ಚರ್ಚೆಗೆ ಬರಲಿ.
ರಾಜಕೀಯದಲ್ಲಿ ಜನರಿಗೆ ಆಯ್ಕೆ ಮಾಡಲಿಕ್ಕೆ ಮತ ಹಾಕಲಿಕ್ಕೆ ಅವರಿಗೆ ಒಂದು ತೀರ್ಮಾನ ಬರಲಿಕ್ಕೆ ಅನುಕೂಲ ಆಗುವುದೇ ಮುಖಾಮುಖಿ ಚರ್ಚೆಗಳ ಮೂಲಕ. ಅದಕ್ಕಾಗಿ BJP ಚರ್ಚೆಗೆ ಬರಬೇಕು. ವಿರೋಧ ಪಕ್ಷಗಳ ನಾವು ಮಾಡ್ತಾ ಇರುವಂಥ ಆರೋಪ, ನಮ್ಮ ಪುಸ್ತಕ ಇರ್ಬೋದು, ನನ್ನ ಕರಪತ್ರ ಇರ್ಬೋದು, ಅದರೆಲ್ಲದರಲ್ಲಿಯೂ ಕೂಡ BJPಯ ದುರಾಡಳಿತ ವೈಫಲ್ಯವನ್ನು ನಾವು ಪಟ್ಟಿ ಮಾಡಿ ಹೇಳಿದ್ದೀವಿ. ಅವ್ರು ಬರಲಿ, ಚರ್ಚೆಗೆ ಕೂತ್ಕೊಳ್ಳಿ, ಟಿವಿಗಳಲ್ಲಿ ಇರ್ಬೋದು ಅಥವಾ ನೇರ ಸ್ಪರ್ಧೆ ಇದರಲ್ಲಿ ಇರ್ಬೋದು, ಚರ್ಚೆಗೆ ಬರಲಿ, ಅಥವಾ ಅವರು ಬಹಿರಂಗ ಸಭೆಗಳನ್ನು ಮಾಡಿ ಅವರ ನಮ್ಮ ಆರೋಪಗಳಿಗೆ ಉತ್ತರವನ್ನು ಕೊಡಲಿ ಅಂತ ಹೇಳೋದು. ಈ ರೀತಿಯಲ್ಲಿ BJP ಅಭ್ಯರ್ಥಿಯ ಬಾಯಿಗೆ ಬೀಗ ಹಾಕಿ ಕೂರಿಸಿ ಚುನಾವಣೆ ಮಾಡುವಂಥದ್ದು ಒಂದು ಪ್ರಜಾಸತ್ತಾತ್ಮಕ ವಿಧಾನವೇ ಅಲ್ಲ. ಅವರ ಬಾಯಿ ಬಿಡಿಸುವಂಥ ಕೆಲಸವನ್ನು ಕೂಡ ನಾವು ಈ ಒಂದು ನಮ್ಮ ಸಮಾನ ಮನಸ್ಕರ ವೇದಿಕೆಗಳ ಮೂಲಕ ಮಾಡ್ತೀವಿ. ಇವತ್ತು ಮಂಗಳೂರಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಏನು ಮಂಗಳೂರನ್ನು ಒಂದು ಅವರ ಪ್ರಯೋಗ ಶಾಲೆ ಅಥವಾ ಏನೋ ಒಂದು ಭದ್ರಕೋಟೆ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರದ್ದು ಬರೀ ಭದ್ರಕೋಟೆಯಾಗಿಯೂ ಇದೆ. ಅದಕ್ಕೊಂದು ರಾಜ ಇಲ್ಲ. ಅದಕ್ಕೆ ಇವತ್ತು ನಾವೊಂದು ಹೊಸ ರಾಜನನ್ನು ತಂದಿದ್ದೇವೆ. ಈ ಇಂಡಿಯಾ ಒಕ್ಕೂಟದ ಪದ್ಮರಾಜ ಅವರು ಈ ಸಲ ಈ ಪಕ್ಷದಿಂದ ಅಥವಾ ಇಂಡಿಯಾ ಒಕ್ಕೂಟದಿಂದ ಸ್ಪರ್ಧಿಸಿದ್ದಾರೆ. ಖಂಡಿತವಾಗಲೂ ಗೆಲ್ತಾರೆ. ಈ ದಕ್ಷಿಣ ಕನ್ನಡ ಜನತೆಗೆ ಒಳ್ಳೆಯ ಒಂದು ಅಧಿಕಾರ ಕೊಡ್ತಾರೆ. ಇಲ್ಲಿ ಇಷ್ಟರ ತನಕ ನಡೆದಿರುವಂಥ ಈ 33 ವರ್ಷಗಳ ತನಕ ನಡೆದಿರುವಂತಹ ಏನು ಕೋಮುಗಲಭೆಗಳು ಅಥವಾ ನಿರುದ್ಯೋಗ ಸಮಸ್ಯೆ ಅಥವಾ ದಕ್ಷಿಣ ಕನ್ನಡದ ಅಭಿವೃದ್ಧಿ ಸಮಸ್ಯೆ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಸಮಗ್ರ ದಕ್ಷಿಣ ಕನ್ನಡವನ್ನು ಅಭಿವೃದ್ಧಿ ಮಾಡಿ ದೇಶಕ್ಕೆ ಮಾದರಿ ಮಾಡುವಂತಹ ಒಂದು ಕ್ಷೇತ್ರವನ್ನೇ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಎಲ್ಲ ಕ್ಷೇತ್ರಗಳಿಗೂ ಕೂಡ ವಂಚನೆ ಮಾಡಿದೆ. ಬಡವರ ಹಣವನ್ನು ಕಿತ್ತುಕೊಂಡಿದೆ. ಆ ಮೂಲಕ ಆ ಹಣವನ್ನು ದೋಚಿ ಕಾರ್ಪೊರೇಟ್ ಸಂಸ್ಥೆ, ಕೆಲವೊಂದು ಸಂಸ್ಥೆಗಳಿಗೆ ಮಾತ್ರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇಡೀ ದೇಶದ ಜನತೆ ಇವತ್ತು ಭಾಳ ಕಷ್ಟದಿಂದ ಜೀವನ ಸಾಗಿಸ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಈ ನಿಟ್ಟಿನಲ್ಲಿ ಜೊತೆಗೆ ಈ ದೇಶದ ಸಂಪತ್ತನ್ನು ಕೂಡ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆಲಿಬಾಬಾ ಮತ್ತು 40 ಜನ ಕಳ್ಳರಂತೆ ನರೇಂದ್ರ ಮೋದಿ ಅವರ ಟೀಮು ಈ ದೇಶದ ಸಂಪತ್ತನ್ನು ಲೂಟಿ ಮಾಡಿದೆ. ಈ ದೇಶದ ಸಂಪತ್ತನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಈ ದೇಶದ ಜನತೆಗೆ ಇರೋದ್ರಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ BJPಯನ್ನು ಮನೆ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಅದರ ಮಿತ್ರ ಪಕ್ಷಗಳನ್ನು ಕೂಡ ಸೋಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಿರ್ಣಯ ಎಲ್ಲರೂ ಒಕ್ಕೊರರಿಂದ ಮಾಡಿದ್ದಾರೆ. ಸಮಾನ ಮನಸ್ಕರು ಮತ್ತು ಪ್ರತಿಯೊಂದು ಸಂಘಟನೆಗಳು ಇಂಡಿಯಾ ಒಕ್ಕೂಟದ ಎಲ್ಲ ಸೇರಿಕೊಂಡು ಈ ಒಂದು ನಿರ್ಧಾರಕ್ಕೂ ನಾವು ಬಂದಿದ್ದೇವೆ. ನಾವು ಒಂದು ಉತ್ತಮ ರೀತಿಯಲ್ಲಿ ಒಂದು ಹೋರಾಟ ಮಾಡಿಕೊಂಡು ಈ ಬಾರಿ ಒಂದು BJPಯನ್ನು ಸೋಲಿಸಬೇಕೆಂಬ ನಾವು ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಅದರಿಂದ ನಾವು ಇವತ್ತು ಒಂದು ಸಮಾವೇಶ ಕೂಡ ಮಾಡಿದ್ದೇವೆ. ಮುಂದೆ ನಾವು ಹಲವು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಂದು ಏರಿಯಾದಲ್ಲಿ ಹೋಗಿ, ತಾಲೂಕು ಮಟ್ಟದಲ್ಲಿ ಹೋಗಿ ಒಂದು ಈ ರೀತಿಯ ಒಂದು ಚಿಕ್ಕ ಮಟ್ಟ ಸಭೆ ಮಾಡಿಕೊಂಡು ಜನರ ಒಂದು ಪರಿವರ್ತನೆ ಮಾಡಲಿಕ್ಕೆ ಒಂದು ಯೋಜನೆಯನ್ನು ನಾವು ಹಾಕ್ತಾ ಇದ್ದೇವೆ. ಖಂಡಿತವಾಗಿ ಈ ನಮ್ಮ ಏನು ಹೋರಾಟ ಇದೆ, ನಾವು ಖಂಡಿತವಾಗಿ ಜಯ ಬರ್ತದೆ. ಈ ಬಾರಿ ಜನರು ಖಂಡಿತವಾಗಿ ಬಯಸ್ತಾರೆ, ಅಭ್ಯರ್ಥಿಯನ್ನು ಬದಲಾವಣೆ ಮಾಡ್ತಾರೆ. ಖಂಡಿತವಾಗಿ ಈ ಬಾರಿಯ ಕಾಂಗ್ರೆಸ್ ಅಭ್ಯರ್ಥಿ, ಇಂಡಿಯಾ ಒಕ್ಕೂಟ ಅಭ್ಯರ್ಥಿ ಜಯ ಗೆಲ್ಸ ಅಂತ ಭರವಸೆ ಕೂಡ ನಮಗಿದೆ. ಇಲ್ಲಿನ ಏರ್ಪೋರ್ಟನ್ನು ಅದಾನಿ ಕಂಪನಿಗೆ ಅದನ್ನು ಖಾಸಗೀಕರಣ ಮಾಡಿ ಮಾರಿಬಿಟ್ಟಿದ್ದಾರೆ. ಈ ಥರದ ಎಲ್ಲ ಡೆವಲಪ್ಮೆಂಟ್ಗಳು ಬಾಕಿ ಇದನ್ನು ಅವಲೋಕನ ಮಾಡಿದಾಗ ಇಲ್ಲಿ BJP ಸಂಸದರ ಕೊಡುಗೆ ಬಹಳಷ್ಟು ಶೂನ್ಯ. ಕಾಂಗ್ರೆಸ್ ಸಂಸದರು ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ. ಇಂದಿನ ಜನಾರ್ದನ ಪೂಜಾರಿ ಅವರು, ಅವ್ರಿಗಿಂತ ಮೊದಲು ಶ್ರೀನಿವಾಸ ಮಲ್ಯ, ಎಲ್ಲರೂ ಕೂಡ ಇಲ್ಲಿ ಸಾಕಷ್ಟು ದೊಡ್ಡ ಒಂದು ಕೈಗಾರಿಕೆಯ ಸ್ಥಾಪನೆಗಾಗಲಿ, ಬ್ಯಾಂಕ್ಗಳ ಅಭಿವೃದ್ಧಿಗಾಗಲಿ, ಸ್ಥಾಪನೆಗಾಗಲಿ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಅದರಿಂದ ಈ ಒಂದು ಇದರಲ್ಲಿ ನಾವು ಸಾಕಷ್ಟು ಎಲ್ಲ ಸಂಘಟನೆಗಳು ಒಟ್ಟಾಗಿ BJPಯನ್ನು ಸೋಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಒಂದು ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕು ಜಿಲ್ಲೆಯಲ್ಲಿ. ಆ ನಿಟ್ಟಿನಲ್ಲಿ ಈ ಸಮಾವೇಶವನ್ನು ನಾವು ಭಾಳಷ್ಟು ಯಶಸ್ವಿಯಾಗಿ ನಡೆಸಿದ್ದೇವೆ. ನನ್ನ ಹೆಸರು ಯೋಗಿತಾ ಸುವರ್ಣ ಅಂತ ಹೇಳಿ, ನಾನು ಜನವಾದಿ ಮಹಿಳಾ ಸಂಘಟನೆಯ ಸದಸ್ಯೆಯಾಗಿದ್ದೇನೆ. ಇವತ್ತು ನಾವಿಲ್ಲಿ ಪುರಭವನದಲ್ಲಿ BJP ಸೋಲಿಸಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವಿಲ್ಲಿ BJP ಅಂದರೆ ಈಗಿನ ಸರ್ಕಾರ, ಕೇಂದ್ರ ಸರ್ಕಾರ ಏನು ಉಂಟೋ ಅದನ್ನು ಬೀಳಿಸಬೇಕು. ಮುಂದೆ ಬರುವ ರಾಜಕಾರಣಿಗಳು ಒಳ್ಳೆಯ ರೀತಿಯ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ, ಅವರಿಗೆ ಉದ್ಯೋಗದ ವಿಷಯದಲ್ಲಿ ಆಗಲಿ, ಅಂದರೆ ಎಷ್ಟೋ ಜನ ಉದ್ಯೋಗ ಇಲ್ಲದ ನಿರುದ್ಯೋಗಿಗಳಿದ್ದಾರೆ. ಅದೇ ರೀತಿ ಎಷ್ಟೋ ಜನ ಮುಂದೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಅವರಿಗೆ ಒಳ್ಳೆಯ ಉದ್ಯೋಗ ಇಲ್ಲದೆ ತುಂಬ ಸಮಸ್ಯೆಯಲ್ಲಿದ್ದಾರೆ. ಅಂಥವರಿಗೆ ಒಳ್ಳೆಯ ಶಿಕ್ಷಣ ಕೊಡುವಂಥ ಒಂದು ಒಳ್ಳೆಯ ರಾಜಕಾರಣ ಬರಬೇಕು. ಅದೇ ರೀತಿ ಒಳ್ಳೆಯ ಮೆಡಿಕಲ್ ಕಾಲೇಜುಗಳು, ಖಾಸಗಿ ಮೆಡಿಕಲ್ ಕಾಲೇಜುಗಳು ಸಹ ಒಂದು ಬರಬೇಕು ಅನ್ನೋ ಉದ್ದೇಶದಿಂದ ನಮಗೆ ಮುಂದಿನ ನಮ್ಮ ದೇಶದ ಭವಿಷ್ಯಕ್ಕೋಸ್ಕರವಾಗಿ ಒಂದು ಒಳ್ಳೆಯ ರಾಜಕಾರಣಿನ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ಜನತೆಯಿಂದ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ವಿಷಯ, ನಿಮ್ಮ ವಾರ್ತಾ ಭಾರತಿಯನ್ನು ನಾನು ಮನಪೂರ್ವಕವಾಗಿ ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಈ ಕಾಲದಲ್ಲಿ, ವಿಷ ತುಂಬಿದ ಈ ಕಾಲದಲ್ಲಿ ನಿಮ್ಮಂಥ ಕೆಲವು ಸತ್ಯ ಹೇಳುವ ಪತ್ರಕರ್ತರು
ತುಂಬ ಕಷ್ಟ ಇದ್ದರೂ ಕೂಡ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ. ನಿಮ್ಮ ಲೇಡೀಸ್ ಸಮೇತ ನಾನು ನೋಡಿದ್ದೇನೆ, ಉದಾಹರಣೆಗೆ ಆ ಮಂಜುಳಾ ಅದೆಲ್ಲ ಫಸ್ಟ್ ಕ್ಲಾಸ್ ದೇವರವರಿಗೆ ಒಳ್ಳೆ ವರ ಕೊಟ್ಟಿದ್ದಾರೆ. ಇದು ನಾನು ನಿಮಗೆ ಖುಷಿ ಆಗಲಿಕ್ಕೆ ಮಾತಾಡೋದಲ್ಲ, ಸತ್ಯದ ಪರವಾಗಿ ನನಗೆ ತುಂಬ ಸ್ಪಿರಿಟ್ ಇದೆ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ನಾನು ಯಾಕೆ ಮಾತಾಡ್ತಿದ್ದೇನೆ ಅಂತೇಳಿ, ನನ್ನ ಜನರಲ್ಲಿ, ನನ್ನ ಪ್ರೀತಿಯ ದೇಶ ಬಾಂಧವರಲ್ಲಿ ನನ್ನ ಹೃದಯಾಂತರಾಳದ ಒಂದು ವಿನಂತಿ, ವಿಶೇಷವಾಗಿ ಕರ್ನಾಟಕದಲ್ಲಿ ದಯಮಾಡಿ ಇನ್ನಾದರೂ ಕಣ್ಣು ತೆರೆಯಿರಿ, ಸತ್ಯದ ಪರವಾಗಿ ನಿಲ್ಲಿ. ದುಷ್ಟರ ಕೈಯಲ್ಲಿ ನಾವು ಕರ್ನಾಟಕ ವಿಶೇಷವಾಗಿ ನಮ್ಮ ಈ ದಕ್ಷಿಣ ಕನ್ನಡ ಈಗ ಸಿಕ್ಕಿದೆ. ಮುಖ್ಯವಾಗಿ ದಕ್ಷಿಣ ಇಷ್ಟು ವರ್ಷದಿಂದ ದುಷ್ಟರ ಕೈಯಲ್ಲಿ ಸಿಕ್ಕಿದೆ. ಹೇಗೆ ದುಷ್ಟರು ಅಂತ ಹೇಳಿದರೆ, ಯಾವುದೇ ಮನುಷ್ಯತ್ವ ಇಲ್ಲದ ಒಂದು ಜನರನ್ನು ಕೇವಲ ಜಾತಿ ಮುಸ್ಲಿಮರನ್ನು ತೋರಿಸಿ, ಕ್ರಿಶ್ಚಿಯನ್ ತೋರಿಸಿ ನೀವು ದುರುಪಯೋಗ ಮಾಡಿ ಅವರನ್ನು ವಿಷ ಮಾಡ್ತಾ ಇದ್ದೀರಿ. ಸ್ಪಷ್ಟವಾಗಿ ನಮಗೆ ಮಸೋಲಿನಿ ಮತ್ತು ಹಿಟ್ಲರ್ ನೆನೆ ಬರ್ತದೆ. ಅದಕ್ಕಿಂತ ಜಾಸ್ತಿ ಇದೆ, ಯಾಕಂದರೆ ಆಗ ಜನಸಂಖ್ಯೆ ಕಡಿಮೆ ಇತ್ತು. 60 ಲಕ್ಷ ಯಹೂದಿಯರನ್ನು ಹಿಟ್ಲರ್ ಹೀಗೆ ಮಾಡಿ ಕೊಲ್ಲಿಸಿದ. ಕಡೆಗೆ ಸಂಪೂರ್ಣ ನಾಶ ಆಗಿ ಹೋದರು. ಅವನು ಸಹ ಗೋಬೆಲ್ಸ್ ಅವರ ಸಂತತಿ ಹೋಯಿತು. ಆದರೆ ನಮ್ಮ ದೇಶದ ಪರಿಸ್ಥಿತಿ, ಇನ್ನೊಂದು ದೊಡ್ಡ ಸ್ವಾತಂತ್ರ್ಯ ಹೋರಾಟದ ಅಗತ್ಯ ನಮಗೆ ಬಂದಿದೆ. ನಾವು ಮಾಡಲೇಬೇಕು. ಈ ಚುನಾವಣೆ ಅಂತೂ ನಮಗೆ ಮಾಡು ಇಲ್ಲವೇ ಮಡಿ ಎಂಬ ಚುನಾವಣೆ. ಇದರಲ್ಲಿ ನಾವು ಸತ್ಯದ ಪರವಾಗಿ ನಿಲ್ಲದಿದ್ದರೆ ನಮ್ಮ ದೇಶ ಖಂಡಿತವಾಗಿಯೂ, ನಾನು ಸಾಕ್ಷಿಯಾಗಿ ಹೇಳ್ತೇನೆ, ಸರ್ವಾಧಿಕಾರಕ್ಕೆ ಹೋಗ್ತದೆ. ನಮ್ಮ ದೇಶ ಬರ್ಕತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗಿಯೂ ದುಷ್ಟನ ವಿರುದ್ಧ ಎಲ್ಲ ಒಂದಾಗದಿದ್ದರೆ ಭಾರಿ ಕಷ್ಟ ಉಂಟು. ನಾನು ಹೇಳಿದ್ನಲ್ಲ, ಇದು ದೊಡ್ಡ ಸ್ವಾತಂತ್ರ್ಯ ಹೋರಾಟ. ಹೇಗೆ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಜಾತಿ ಮತ ನೋಡಲಿಲ್ಲ ಸ್ವಾಮಿ. ಮುಸ್ಲಿಮರಿದ್ದರು, ಕ್ರಿಶ್ಚಿಯನ್ ಇದ್ದರು, ಸಿಖ್ಖರಿದ್ದರು, ಎಲ್ಲ ಒಂದೇ ತಾಯಿಯ ಮಕ್ಕಳಾಗಿ ಹೋರಾಟ ಮಾಡಿದ್ದಾರೆ. ನಾವು ಒಂದೇ ತಾಯಿ ಮಕ್ಕಳು ಕೂಡ ಹೌದು. ನಾವು ದ್ರಾವಿಡರು, ನೆನಪಿಡಬೇಕು. ನಾವು ಅವರ ಮಕ್ಕಳನ್ನು ಮಾತ್ರ ಅಮೇರಿಕ ಕಳಿಸಿ, ಜರ್ಮನಿ ಕಳಿಸಿ, ಸ್ವಿಟ್ಜರ್ಲ್ಯಾಂಡಿಗೆ ಕಳಿಸಿ ಇಲ್ಲಿ ಕಳಿಸ್ತಾರೆ. ಅವರ ಮಕ್ಕಳು ಯಾರು ಸಹ ಚಡ್ಡಿ ಹಾಕಿಕೊಂಡು ಕೋಲಿಟ್ಕೊಂಡು ಅನ್ಯಾಯ ಹೋಗ್ಲಿ. ಯಾಕೆ? ಅವರಿಗೆ ಒಳ್ಳೆ ಬಯಸಬೇಕು. ನಿಮ್ಮ ಮಕ್ಕಳು ವಿಶೇಷವಾಗಿ, ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಾದ ಬಿಲ್ಲವರು ಈ ಸರಿ ವಿಶೇಷವಾಗಿ ಆಲೋಚನೆ ಮಾಡಬೇಕು. ಮೊಗವೀರರು ಗೊತ್ತಾ ನಿಮಗೆ? ನಾನು ತುಂಬ ಅಭಿಮಾನ ಪಡುವಂಥ ಒಂದು ಜನಾಂಗ ಇದ್ದರೆ ಭೇದ ಇಲ್ಲ ನನಗೆ ಖುಷಿ ಪಡುವ ಒಂದು ಸಿಖ್ಖರು ಮತ್ತೊಂದು ಮೊಗವೀರರು, ಭಾರಿ ವೀರರು ಅವರು ಇದ್ದಾರೆ ಅಂತ ಹೇಳಿದರೆ ಪ್ರಾಣ ಕೊಟ್ಟು. ಯಾಕಂದರೆ ಕಷ್ಟಪಟ್ಟು ದುಡಿಯೋರು, ಹೋರಾಟ ಮಾಡಿ ಬದುಕು ಮಾಡೋರು, ಅಂಥವರನ್ನು ದುಷ್ಟ ಇದಕ್ಕೆ ಮಾಡ್ತಾ ಇದ್ದಾರೆ. ಅವರಿಗೆ ಅರ್ಥ ಆಗಬೇಕು.